ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ನಾವು ಶ್ರಾವಣ ಮಾಸದ ಪರ್ವಕಾಲದಲ್ಲಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿವಸ ವರಮಹಾಲಕ್ಷ್ಮಿ ಹಬ್ಬ. ಇಂಥ ಒಂದು ಪರ್ವಕಾಲದಲ್ಲಿ, ಪುಣ್ಯಕಾಲದಲ್ಲಿ ಒಂದು ಸುಕ್ಷೇತ್ರ ದರ್ಶನ ಮಾಡಲೇಬೇಕು. ಆ ಉದ್ದೇಶದಿಂದ ನಾವು ಉಡುಪಿ ಸಮೀಪದ ಭವ್ಯವಾದ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀವು ಕಂಡಿರದ ಅಪರೂಪದ ಅಪೂರ್ವ ಒಂದು ದೇಗುಲ ಇದು. ಇಂಥ ಒಂದು ದರ್ಶನದಿಂದ ನಮ್ಮ ಮೈ ಮನಸ್ಸುಗಳು ಖಂಡಿತ ಪವಿತ್ರಗೊಳ್ಳುತ್ತೆ. ಇನ್ಯಾಕೆ ತಡ, ನಾವು ಈ ಮಂದಿರ ದರ್ಶನವನ್ನು ಪ್ರಾರಂಭ ಮಾಡೋಣ ಬನ್ನಿ. ಆತ್ಮೀಯರೇ, ನಾವು ಈ ದೇವಸ್ಥಾನ ದರ್ಶನ ಅದಕ್ಕೆ ಮುನ್ನ ನಮಗೆ ಕಾಣಸಿಗ್ತಕ್ಕಂಥದ್ದು ಒಂದು ಸ್ವಚ್ಛವಾದ ತಿಳಿಯಾದ ಕಲ್ಯಾಣಿ. ಈ ಕಲ್ಯಾಣಿಯ ನೀರನ್ನು ಪ್ರೋಕ್ಷಿಸಿಕೊಂಡು ಶುಭ್ರರಾಗಿ ದೇವಸ್ಥಾನ ದರ್ಶನಕ್ಕೆ ತೆರಳಬೇಕು. ನಾವೀಗ ಪವಿತ್ರರಾಗೋಣ. ಕಲ್ಯಾಣಿ ಪರಿಶುಭ್ರವಾಗಿದೆ. ಕಲ್ಯಾಣಿಯ ತೀರ್ಥ ಪ್ರೋಕ್ಷಣೆ ಹಾಗೂ ತೀರ್ಥ ಸೇವನೆ ಇದೆಯಲ್ಲ, ಅದು ಅಂತರಂಗ ಬಹಿರಂಗಗಳನ್ನು ಶುದ್ಧಿಗೊಳಿಸುತ್ತೆ. ಈ ಶುಭ್ರತೆ ಬಂದ ನಂತರ ಅಮ್ಮನವರ ದರ್ಶನಕ್ಕೆ ದಾರಿಯಾಗುತ್ತೆ. ಅಮ್ಮನವರ ದರ್ಶನ ಮಾಡೋಣ. ತತ್ಪೂರ್ವದಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ತಮ್ಮ ಮುಂದೆ ಹೇಳಬೇಕು. ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ ಹಿನ್ನೆಲೆಯನ್ನು ಏನು, ದೇವಸ್ಥಾನ ಸ್ಥಾಪನೆ ಆಗಿರತಕ್ಕಂಥದ್ದು ಮೊಗವೀರರಿಂದ. ಕಾಸರಗೋಡಿನ ಉಪ್ಪಳದ ಆ ಭಾಗದಿಂದ ಬೈಂದೂರಿನ ಭಾಗದವರೆಗೆ ಮೊಗವೀರ ಆ ಒಂದು ಜನಾಂಗ ಸಮುದ್ರವನ್ನೇ ಆಶ್ರಯಿಸಿರ್ತಕ್ಕಂಥದ್ದು. ಅಲ್ಲಿನ ಕಾರ್ಯಾಗಾರದ ಮೇಲೆ ಅವರ ಜೀವನ ನಡೆಯುತ್ತದೆ. ಹೀಗಾಗಿ ಅಂಥ ಮೊಗವೀರ ಕುಲ ನಮ್ಮ ಬಾರ್ಕೂರಿನ ಸಮೀಪಕ್ಕೆ ಅಲ್ಲಿ ಒಂದು ಕುಲಸ್ತ್ರೀ ಮಹಾತಾಯಿ ಅಂತ, ಅಮ್ಮನವರು ಅಂತ ಕರೀತಾರೆ. ಆ ಕುಲದೇವತೆಯ ಆರಾಧನೆಗೆ ಆ ಬಾರ್ಕೂರಿಗೆ ಅಲ್ಲಿನ ಒಂದು ದ್ವೀಪಕ್ಕೆ ತೆರಳುತ್ತಾ ಇದ್ದರು ಈ ಮೊಗವೀರರು. ಆದರೆ ಪೂರ್ವದಲ್ಲಿ ಅಲ್ಲಿಗೆ ಹೋಗೋದೇ ಕಷ್ಟವಾಗಿತ್ತು. ಅಲ್ಲಿ ರಸ್ತೆಯ ಸರಿ ಇಲ್ಲದ ಕಾರಣ, ವಾಹನ ಸೌಕರ್ಯ ಇಲ್ಲದ ಕಾರಣ, ಹೀಗಾಗಿ ಅವರೆಲ್ಲ ಒಟ್ಟು ಸೇರಿ ಆ ಒಂದು ಆರಾಧನೆಯನ್ನು ಮಾಡೋದು ಕಷ್ಟವಾಗಿತ್ತು. ಹೀಗಾಗಿ ಅವರಲ್ಲೇ ಒಬ್ಬ ನಾಯಕನನ್ನು ನೇಮಿಸಿ ಆ ನಾಯಕನ ಮಾರ್ಗದರ್ಶನದ ಮೇಲೆ ಈ ಒಂದು ಉಚ್ಚಿಲದಲ್ಲಿ ಅಲ್ಲಿನ ಮೃತ್ತಿಕೆಯ ಮಣ್ಣನ್ನು ತಂದು ಮಹಾಲಕ್ಷ್ಮಿ ಸ್ವರೂಪವನ್ನು ಕೊಟ್ಟು ಅದನ್ನು ಶಾಸ್ತ್ರವತ್ತಾಗಿ ವಿದ್ಯುಕ್ತವಾಗಿ ಆಗಮೋಕ್ತ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಈ ಒಂದು ಪರ್ವ ಕಾಲದಲ್ಲಿ ನಾವು ಎಲ್ಲವನ್ನು ಹಂತ ಹಂತವಾಗಿ ದರ್ಶನ ಮಾಡ್ತಾ, ಅನುಸಂಧಾನ ಮಾಡ್ತಾ, ಮನಸ್ಸಿಗೆ ತಂದುಕೊಳ್ತಾ ಸಾಗೋಣ. ಆದ್ಮೇಲೆ ನಾವೀಗ ಉಚ್ಚಿಲ ಮಹಾಲಕ್ಷ್ಮಿ ಮಂದಿರದ ಆವರಣವನ್ನು ಪ್ರವೇಶ ಮಾಡಿದ್ದೇವೆ. ಬಹುಶಃ ಕರ್ನಾಟಕದಲ್ಲಿ ನೀವೆಲ್ಲೂ ಇಂಥ ವೈಭವದ ಭವ್ಯದ ಮಹಾಲಕ್ಷ್ಮಿ ಮಂದಿರವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೊಲ್ಹಾಪುರದ ಮಹಾಲಕ್ಷ್ಮಿಯನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಇಂಥ ಭವ್ಯವಾದ ಮಹಾಲಕ್ಷ್ಮಿ ಮಂದಿರ ಈ ಒಂದು ಉಚ್ಚಿಲದಲ್ಲೇ ಇರತಕ್ಕಂಥದ್ದು. ಮೊಗವೀರರ ಕನಸಿನ ಮಂದಿರ ಈ ದಿವಸ ಭವ್ಯವಾಗಿ ನಿರ್ಮಾಣವಾಗಿದೆ. ಈ ಒಂದು ಪರ್ವಕಾಲದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ಪರ್ವಕಾಲದಲ್ಲಿ ಇಂಥ ಒಂದು ಸುಕ್ಷೇತ್ರವನ್ನು, ಇಂಥ ಒಂದು ಭವ್ಯವಾದ ಮಹಾಲಕ್ಷ್ಮಿ ಮಂದಿರವನ್ನು ತಮಗಾಗಿ ದರ್ಶನ ಮಾಡಿಸಲಿಕ್ಕೆ ನಾವು ಈ ದಿವಸ ಬಂದಿದ್ದೇವೆ. ಈ ಆವರಣದ ಮತ್ತು ಈ ದೇವಸ್ಥಾನದ ವಿಶೇಷಗಳನ್ನು ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ ಬನ್ನಿ.
ಈ ಕ್ಷೇತ್ರದಲ್ಲಿ ಪ್ರಧಾನ ದೇವತೆ ಮಹಾಲಕ್ಷ್ಮಿ. ಆದರೆ ಕ್ಷೇತ್ರ ಕಾಪಾಡ್ತಾ ಇರ್ತಕ್ಕಂಥದ್ದು, ಕ್ಷೇತ್ರಕ್ಕೆ ಒಂದು ಶಕ್ತಿ ಅಂತಂದರೆ ಈ ನಾಗಾಲಯ. ನಾಗನ ಆರಾಧನೆಯನ್ನು ಮಾಡಿಕೊಂಡೇ ನಾವು ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಬೇಕು ಅನ್ನೋದು ಇಲ್ಲಿನ ಪ್ರತೀತಿ. ಕಾರಣ ಇಷ್ಟೇ, ನಾಗ ಅಂತಕ್ಕಂಥದ್ದು ನಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡ್ತಕ್ಕಂಥ ಒಂದು ದಿವ್ಯವಾದ ಸಾಧನ. ಹೀಗಾಗಿ ಈ ನಾಗನಿಗೆ ನಾವು ಸಮರ್ಪಿಸುವಂತಹ ಪೂಜೆ, ಭಕ್ತಿ, ಪ್ರಣಾಮಗಳಿಂದಾಗಿ ಮನಸ್ಸು ಒಂದು ರೀತಿಯ ಶುದ್ಧತೆಯ ಏರ್ಪಾಡನ್ನು ಮಾಡಿಕೊಡುತ್ತೆ. ಯಾವಾಗ ನಾವು ಶುದ್ಧರಾಗ್ತೀವೋ ಆ ಸಂದರ್ಭದಲ್ಲಿ ಆ ಭಗವತಿಯ ದರ್ಶನವಾಗುತ್ತೆ. ಇದರ ಅಂತರಾರ್ಥ ಇದು. ಅಂತೂ ಈ ದಿವಸ ಈ ಒಂದು ವಿಶೇಷವಾದ ನಾಗಾಲಯ, ಇಲ್ಲಿ ನಾಗನಿಗೆ ವಿಶೇಷವಾದ ಅಭಿಷೇಕಾದಿಗಳು ನೆರವೇರುತ್ತೆ. ಇವುಗಳ ದರ್ಶನ ನಾವು ಮಾಡಿ ಪುನೀತರಾಗಿ ಶುದ್ಧರಾಗಿ ನಂತರದಲ್ಲಿ ಕೇಂದ್ರ ಸ್ಥಾನಕ್ಕೆ ಹೋಗ್ತೀವಿ. ಈ ಮಂದಿರಕ್ಕೆ ಪ್ರವೇಶವಾಗ್ತಾ ಇದ್ದ ಹಾಗೆಯೇ ನಮಗೆ ಮಹಾಲಕ್ಷ್ಮಿಗಿಂತ ಪೂರ್ವದಲ್ಲಿ ರಾಮಾಯಣದ ದರ್ಶನವಾಗುತ್ತೆ. ಹೇಗೆ ನೋಡಿ, ಇಲ್ಲಿನ ಕೆತ್ತನೆಗಳನ್ನು ನಾವು ಗಮನಿಸಿಕೊಳ್ಬಹುದು. ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ಆ ಕ್ಷಣದಿಂದ ರಾಮರ ಜೀವನದಲ್ಲಿ ನಡೆದಂತಹ ಒಂದೊಂದು ಪ್ರಮುಖ ಘಟ್ಟವನ್ನು ಕೂಡ ಈ ಹೊರಗಿನ ಆವರಣದಲ್ಲಿ ನಾವು ನೋಡಬಹುದು. ನಾವು ನಾಗದರ್ಶನ ಮಾಡಿದ್ದೀವಿ. ನಾಗನಿಂದ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುವ ಆ ಒಂದು ಕಲ್ಪನೆ ನಮ್ಮಲ್ಲಿ ಏರ್ಪಾಡಾಗಿದೆ. ಈಗ ಈ ರಾಮಾಯಣ ದರ್ಶನ. ರಾಮ ಅಂದ್ರೇ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಶುದ್ಧ ಬ್ರಹ್ಮ ಅಂತ. ಹೀಗಾಗಿ ರಾಮರ ದರ್ಶನ, ರಾಮರ ಚರಿತ್ರೆಯ ಒಂದು ದರ್ಶನವೇ ನಮ್ಮನ್ನು ಪುನೀತ ಮಾಡುತ್ತೆ. ಹೀಗೆ ನಾವು ಪ್ರತಿ ಹಂತದಲ್ಲೂ ಪುನೀತರಾಗ್ತಾ ಪವಿತ್ರಗೊಳ್ತಾ ಮಹಾಲಕ್ಷ್ಮಿಯ ದರ್ಶನಕ್ಕೆ ತೆರಳಬೇಕು. ಸುಮ್ಮನೆ ಹಾಗೆಲ್ಲ ಲಕ್ಷ್ಮಿ ಒಲಿಯೋದಿಲ್ಲ. ನಾವು ಶುದ್ಧರಾಗಿದ್ದಾಗ ಮಾತ್ರ ಲಕ್ಷ್ಮಿ ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ನೆಲೆಗೊಳ್ತಾಳೆ. ಹೀಗಾಗಿ ಈ ಒಂದು ಉಚ್ಚಿಲ ಒಂದು ಮಂದಿರ ಏನಿದೆ, ಪ್ರತಿ ಹಂತದಲ್ಲೂ ನಮ್ಮನ್ನು ಪವಿತ್ರಗೊಳಿಸ್ತಾ, ಶುಭ್ರರನ್ನಾಗಿ ಮಾಡ್ತಾ, ಆ ಭಾವದಲ್ಲೇ ನಾವು ದೇವರ ದರ್ಶನ ಮಾಡಬೇಕು. ಹೀಗಾಗಿ ಇಂಥ ಪುನೀತ ಭಾವದಲ್ಲಿ ಮಂದಿರ ಪ್ರವೇಶವನ್ನು ಮಾಡಿ. ಭವ್ಯ ಮಂದಿರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಈ ಒಳ ಆವರಣವೇ
ನಮ್ಮನ್ನು ಆಕರ್ಷಿಸುತ್ತದೆ. ಎತ್ತ ನೋಡಿದರೂ ಬೃಹತ್ ಮಂಟಪ, ಶಿಲಾಮಯದಿಂದ ಅಲಂಕೃತವಾಗಿರುವ ಈ ವಿಶಾಲ ಆವರಣದಲ್ಲಿ ಪ್ರಮುಖವಾಗಿ 2 ಸನ್ನಿಧಾನಗಳನ್ನು ಕಾಣಬಹುದು. ಒಂದು ಬೃಹತ್ತಾದ ದೇವಮಂದಿರ ಇದು. ದೇವಮಂದಿರದ ಈ ಆವರಣದ ಒಳಗಡೆಗೆ ನಾವು ಹಲವು ಸನ್ನಿಧಾನ ಕ್ಷೇತ್ರಗಳನ್ನು ಕಾಣ್ತೀವಿ. ನಾವು ಶಾಂತ ಮಹಾಲಕ್ಷ್ಮಿಯ ದರ್ಶನಕ್ಕೂ ಮುನ್ನವೇ ಕಾಣ್ತಕ್ಕಂಥದ್ದು ಉಗ್ರ ಸ್ವರೂಪದಲ್ಲಿ ಕಾಣ್ತಕ್ಕಂಥ ಭದ್ರಕಾಳಿಯನ್ನು. ಯಾರಿಗಾದರೂ ಭಯ, ಆ ಒಂದು ಭೀತಿ ಇದ್ದರೆ ಅದು ಜೀವನ ಭಯವಿರಬಹುದು, ಮರಣ ಭಯವಿರಬಹುದು, ಶತ್ರುಗಳ ಭಯವಿರಬಹುದು, ಹೀಗೆ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಭಯವಿದ್ದರೂ ಆ ಭಯವನ್ನು ನಿವಾರಣೆ ಮಾಡಲಿಕ್ಕೆ, ಆ ಭಯವನ್ನು ಹರಣ ಮಾಡಲಿಕ್ಕೆ ಭದ್ರಕಾಳಿಯಲ್ಲಿ ನೆಲೆಸಿದ್ದಾಳೆ. ಮಹಾಲಕ್ಷ್ಮಿಯ ಅನುಜೆ, ತಂಗಿ ಅಂತ ಕರೀತಾರೆ. ಈ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಆಕೆಯಿಂದ ಅಭಯವನ್ನು ಪಡೆದು ಮುಂದಿನ ದೇವತಾ ದರ್ಶನ ಮಾಡತಕ್ಕಂಥದ್ದು ಇಲ್ಲಿನ ಭಕ್ತರ ಕ್ರಮ. ನಾವು ಕೂಡ ನಮ್ಮ ಭದ್ರತೆಗಾಗಿ, ಭಯ ನಿವಾರಣೆಗಾಗಿ ಆ ಅಭಯಪ್ರದೆ ಭದ್ರಕಾಳಿಯನ್ನು ಪ್ರಾರ್ಥಿಸೋಣ. ಭದ್ರಕಾಳಿಯ ದರ್ಶನ ಮಾಡಿ ನಾವು ಹಾಗೆ ಪ್ರಾಕಾರವನ್ನು ಪ್ರದಕ್ಷಿಣೆ ಹಾಕ್ತಾ ಬಂದರೆ ನಮಗೆ ಪ್ರಸನ್ನ ಗಣಪತಿ ಸನ್ನಿಧಾನ ಕಾಣಸಿಗುತ್ತೆ. ಪ್ರಸನ್ನ ಗಣಪತಿ ಮನಸ್ಸನ್ನು ಪ್ರಶಾಂತಗೊಳಿಸುವ ಮೂರ್ತಿ. ಈ ಸ್ವಾಮಿಯ ದರ್ಶನ ಮಾಡಿದ್ರೆ ಮನಸ್ಸು ಒಂದು ರೀತಿಯ ತಿಳಿಯಾಗುತ್ತೆ, ಶಾಂತವಾಗುತ್ತೆ ಅಂತ ನಾವು ಹಂತ ಹಂತವಾಗಿ ನೋಡ್ತಾ ಬರ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಮನಸ್ಸು ಶುಭ್ರವಾಗ್ತಾ, ಮನಸ್ಸು ತಿಳಿಯಾಗುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಈ ದಿವಸ ಆಗಬೇಕಾಗಿರ್ತಕ್ಕಂಥದ್ದು ಅದನ್ನೇ. ಲಕ್ಷ್ಮಿ ನಮ್ಮ ಮನಸ್ಸನ್ನು ಚಂಚಲಗೊಳಿಸಬಹುದು, ಆದರೆ ಚಂಚಲ ಚಿತ್ತರಾಗಬಾರದು ನನ್ನ ಸನ್ನಿಧಾನಕ್ಕೆ ಬರುವಾಗ ಅಂತ ಆಕೆಯೇ ನಮಗೆ ನಿರ್ದೇಶನ ಮಾಡ್ತಾ ಇದ್ದಾಳೆ. ಹಾಗಾಗಿ ಪ್ರಸನ್ನರಾಗುವ ಉದ್ದೇಶದಿಂದ ಪ್ರಸನ್ನ ಗಣಪತಿ ದರ್ಶನವನ್ನು ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.